ನಮಸ್ತೆ ಫ್ರೆಂಡ್ಸ್, ಇವತ್ತಿನ ದಿನ ರಥಸಪ್ತಮಿಯ ಪ್ರಯುಕ್ತ ಹಾಲನ್ನು ಹುಕ್ಕಿಸಿದ ಹಾಲಲ್ಲಿ ದೇವರ ನೈವೇದ್ಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೂರ್ಯ ದೇವರಿಗೆ ತುಂಬ ಇಷ್ಟವಾದ ಕ್ಷೀರಾನ್ನನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹುಕ್ಕಿಸಿದ ಹಾಲಿಂದನೇ ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದು. ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನೈವೇದ್ಯವನ್ನು ಮಾಡ್ಕೊಳ್ಳಿಕ್ಕೆ ಸ್ಟವನ್ನು ಈ ರೀತಿ ಅಲಂಕರಿಸ್ಕೊಳ್ಳಿ. ಗಂಧ, ಕುಂಕುಮ, ಅರಿಶಿನ ಎಲ್ಲ ಹಚ್ಚಿ ರಂಗೋಲೆ ಹಾಕಿ ಹೂವಿಟ್ಟು ಪೂಜೆ ಮಾಡಿಕೊಂಡು ಆನಂತರ ನೈವೇದ್ಯವನ್ನು ಮಾಡ್ಕೋಬೇಕು. ಈಗ ನೈವೇದ್ಯ ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆಗೂ ಸಹ ಅರಿಶಿನ, ಕುಂಕುಮ, ಗಂಧವನ್ನು ಹಚ್ಚಿ ಈ ರೀತಿ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಲೀಟ್ರಷ್ಟು ನೀರನ್ನು ಸಹ ಹಾಕ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ಟೀಲ್ ಬಟ್ಲು ತೊಗೊಂಡಿದ್ದೀನಿ. ತಳ ಬಂದು ದಪ್ಪ ಇದೆ, ನೋಡಿಕೊಂಡು ತಗೊಳ್ಳಿ. ಯಾಕಂದರೆ ತೆಳು ಇರೋ ತೊಗೊಂಡ್ರೆ ತಳ ಅಂಟುತ್ತೆ. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಹುಕ್ಕಿ ಬರಬೇಕು ಫ್ರೆಂಡ್ಸ್. ಮೊದಲನೇದಾಗಿ ಈ ರೀತಿ ಚೆನ್ನಾಗಿ ಹಾಲು ಹುಕ್ಕಿಸ್ಬಿಡಿ. ಈ ಸಮಯದಲ್ಲಿ ನಿಮ್ಮ ಮನೆ ದೇವರನ್ನು, ಸೂರ್ಯ ದೇವರನ್ನು ನೆನೆಸ್ಕೊಳ್ತಾ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲ ಇದೇ ರೀತಿಯಾಗಿ ಹುಕ್ಕಿ ಬರಲಿ ಅಂತ ಆ ಸೂರ್ಯ ದೇವರನ್ನು, ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ತಾ ಈ ರೀತಿ 3 ಸರಿಯಾಗಿ ಹುಕ್ಕಿ ಬರಬೇಕು. ಈಗ 2 ಆಯಿತು. ಈಗ 3ನೇ ಸರಿನೂ ಬರ್ತಾಯಿದೆ ನೋಡಿ. ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಆನಂತರ ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುಕ್ಕಿಸ್ಕೊಳ್ಳಿ. ಈಗ 3 ಸರಿ ಹುಕ್ಕಿ ಬಂದಮೇಲೆ ಇದಕ್ಕೆ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿಯನ್ನು ಹಾಕ್ಕೋಬೇಕು. ಅಕ್ಕಿ ಹಾಕೋವಾಗ ನೋಡಿ 3 ಹಿಡಿಯಲ್ಲಿ ಹಾಕ್ಕೋಬೇಕು. ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ತಾ 3 ಸರಿ 3 ಹಿಡಿಯಲ್ಲಿ ಈ ರೀತಿ ಮೊದಲಿಗೆ ಹಾಕ್ಕೊಂಡು ಆನಂತರ ಉಳಿದಿದ್ದನ್ನು ಸೇರಿಸ್ಕೋಬೋದು. ನಾನು ತೊಗೊಂಡಿದ್ದ ಅಕ್ಕಿ ಪ್ರಮಾಣ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೆ. 3 ಹಿಡಿಗೆ ಕರೆಕ್ಟಾಗಿ ಆಯಿತು. ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಈ ಹಾಲಲ್ಲೇ ಅಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಒಂದು 3/4 ಭಾಗದಷ್ಟು ಅಕ್ಕಿ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೋಬೇಕು. ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಸ್ವೀಟ್ ಪ್ರಿಯರು ನಮಗಿನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ಪು ಸಕ್ಕರೆಯನ್ನು ನೀವು ಹಾಕ್ಕೋಬೋದು. ಸಕ್ಕರೆ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೊಳ್ಳಿ. ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಳ್ಳಿ. ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡ್ರೆ ಇಲ್ಲಿ ಸಾಫ್ಟಾಗಿ ಅಕ್ಕಿ ಅನ್ನೋದು ನಮಗೆ ಚೆನ್ನಾಗಿ ಬೆಂದಿರುತ್ತೆ ಹಾಲಲ್ಲೇ. ಈಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಕಾಯಿಸಿ ತಣ್ಣಗಾಗಿರುವ ಹಾಲು ಒಂದು 1/4 ಲೀಟ್ರಷ್ಟು ಕೊನೆಯಲ್ಲಿ ಸೇರಿಸ್ಕೊಂಡು ಬೆರೆಸ್ಕೊಳ್ಳೋದ್ರಿಂದ ತಣ್ಣಗಾದರೂ ಸಹ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿ ಆಗಲ್ಲ, ಇದೇ ರೀತಿಯಾಗೇ ಇರುತ್ತೆ. ಹಾಗಾಗಿ ಕೊನೆಯಲ್ಲಿ 1 ಗ್ಲಾಸಷ್ಟು ಹಾಲನ್ನು ನೀವು ಸೇರಿಸ್ಕೊಳ್ಳಿ. ಈಗ ಒಳ್ಳೆ ಘಮ ಬರಲಿಕ್ಕೆ ಇಲ್ಲಿ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಈಗ ಎಲ್ಲ ಬೆರೆಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು 2 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿರೋವು ಇದಕ್ಕೆ ತುಪ್ಪದ ಸಮೇತ ನೀವು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ತುಪ್ಪ ಹೆಚ್ಚಾಗಿದೆಯಲ್ಲ, ಇದಕ್ಕೆ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡಿದ ನಂತರ ಮೊದಲಿಗೆ ದೇವರಿಗೆ ನೈವೇದ್ಯವಾಗಿ ತೆಗೆದುಕೊಳ್ಳಿ. ಆನಂತರ ನೀವು ತಿನ್ಬೋದು ಫ್ರೆಂಡ್ಸ್. ಇದನ್ನು ಬಾಳೆ ಎಲೆ ಅಥವಾ ವಿಳ್ಯದೆಲೆ ಯಾವ ಎಲೆ ಮನೆಯಲ್ಲಿ ನಿಮಗಿದೆಯೋ ಆ ಎಲೆ ಮೇಲೆ ದೇವರ ನೈವೇದ್ಯಕ್ಕೆ ಅಂತ ನೀವು ತೆಗೆದುಕೊಳ್ಳಿ. ನಿಮಗೆ ರಥಸಪ್ತಮಿಯ ದಿನ ಇದೇ ರೀತಿಯಾಗಿ ಹಾಲನ್ನು ಹುಕ್ಕಿಸಿದ ಹಾಲಲ್ಲಿ ನೈವೇದ್ಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ದೀರಾ ಈಗ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ ಫ್ರೆಂಡ್ಸ್.